ನಾನು ನಿಜವಾಗ್ಲೂ ರಾಘವ್ ಸ್ಟುಡಿಯೋಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆ ಅಂದರೆ ಇವ್ರ ಬಾಯಿಂದ ಇಷ್ಟೊಂದು ವರ್ಡ್ಸ್ ಆಚೆ ಬರ್ಸಿದ್ದಾರೆ ನನ್ನ ಬಗ್ಗೆ. ಎಷ್ಟೊಂದು ನನ್ನ ಬಗ್ಗೆ ಇಟ್ಕೊಂಡಿದ್ದಾರೆ ಭಾವನೆ, ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಎಲ್ಲಿ ಮಾಡಬೇಕು. ಈ ಸ್ಟುಡಿಯೋ ನಿಜವಾಗ್ಲೂ ನಮಗೊಂದು ಅವಕಾಶ ಕೊಡ್ತು ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಜೂನ್ 30, 1994 ನಮ್ಮಿಬ್ರು ಮದುವೆ ಆಗಿದ್ದು. ಇವತ್ತು ಜೂನ್ 30, 2025 31 ವರ್ಷ ಆಯ್ತು ನಾವಿಬ್ರು ಮದುವೆ ಆಗಿ. ಸೊ ಗೌರ್ಮೆಂಟ್ ಕೆಲಸ ಸಿಕ್ಕಿದ್ಮೇಲೆ ಅದಕ್ಕೆ ಭಾಳ ಇಂಪಾರ್ಟೆನ್ಸ್ ಕೊಡ್ತಾರೆ. ನಿನ್ನ ಮದುವೆ ಮಾಡ್ಕೊಂಡ್ಮೇಲೆ ನಂಗೆ ಅದಾಗಿದ್ದು ಅಂತ. ಒಂಥರ ಮೆಮೊರಬಲ್ ಡೇ ಅನ್ಬೋದು. ಡಬಲ್ ಅಲ್ಲ, ಟ್ರಿಪಲ್ ಧಮಾಕ ಆಯ್ತು ಇವತ್ತು. ನೋಡ್ತಾ ಇದ್ವಿ, ಬಟ್ ಪ್ರಪೋಸಲ್ ಇರಲಿಲ್ಲ. ಯಾವುದೋ ಒಂದು ಮೂಮೆಂಟಲ್ಲಿ ಅವ್ರ ಮನೆಗೆ ಹೋಗಿ ಈ ಥರ ಇಷ್ಟಪಡ್ತಾ ಇದ್ದೀನಿ ಅಂತ ಕೇಳಿದೆ. ಅವರು ನಮ್ಮ ಮನೆಗೆ ಬಂದು ನಮ್ಮ ಅಪ್ಪ ಅಮ್ಮನ ಒಪ್ಪಿದ್ರು, ಇವರು ಒಪ್ಕೊಂಡ್ರು. ಅವಾಗ ನೋಡಿದ್ರ ಯಾರು ನೋಡಕ್ ಸಾಫ್ಟ್ ಗೊತ್ತಾಯ್ತಾ? ಗರಜ ಗರಜ ಆಜ ಮೇಘ ಘನನ ಘನನ ಛಾಯೋರಿ धमक दमक चमके बिजुरी कहत है ऋतु राज आयोरी। गरज गरज आज मेघ घनन घनन छायोरी दमक दमक चमके बिजुरी कहत है ऋतु राज आयो कहत है ऋतु राज आयो कहत है ऋतु राज आयोरी। ಎಷ್ಟು ಜನಕ್ಕಿದೆಯೋ ಇಲ್ವೋ ಈ ಪುಣ್ಯ ನಂಗೆ ಗೊತ್ತಿಲ್ಲ. ಮಕ್ಕಳು ತಾವೇ ನಿಂತು ಮಗಳು ಅಳಿಯ ಅನ್ನೋದಕ್ಕಿಂತ ಅವನು ಒಬ್ಬ ಮಗ ನಮ್ಮ ಮನೆಯಲ್ಲಿ, ಜೊತೆಗೆ ನನ್ನ ಮಗ, ಎಲ್ಲರೂ ಸೇರಿಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ ಕಾರ್ಯಕ್ರಮ. ಅಂದರೆ ಅವರ ಅಪ್ಪನ ಮೇಲೆ ಇದ್ದಿದ್ದ ಪ್ರೀತಿ ನನ್ನ ಮೇಲೆ ಇದ್ದಿದ್ದ ಪ್ರೀತಿ ಅನ್ಸುತ್ತೆ. कार छेड़ संग में मृदंगले घुमण घुमण काली घटा घुमण घुमण काली घटा रौद्र रूप धर के धरती का रोम रोम धड़के धड़के झन 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 बरसे गरज गरज आज मेघ घनन घनन छायोरी धमक दमक चमके बिजुरी कहत है ऋतु राज आयोरी। मम बनी मम ब मम बनी बनी मम ब मम नि प नि रे रे मम बनी बनी रे रे मम मरे रे मम बनी नि मम बनी रे नि रे बनी मम रे रे मम मरे रे मम बनी नि मम बनी रे नि रे बनी मम रे रे मम मरे रे मम बनी नि मम बनी रे नि रे बनी मम रे गरज गरज आज मेघ घनन घनन छायोरी। ಅವತ್ತೇ ಇವ್ರು ಷಷ್ಠಿ ಪೂರ್ತಿಯಾಗಿ ಅವ್ರ ಕೈಲಿ ಮಾಂಗಲ್ಯ ಧಾರಣೆ ಪುನಃ ಮಾಡಿಸ್ಕೊಂಡಿದ್ದೀನಿ. ನಂಗೆ ತುಂಬಾ ಖುಷಿ ಅನಿಸ್ತಾ ಇದೆ. ಐ ಆಮ್ ಸೋ ಹ್ಯಾಪಿ. ಸೇಮ್ ಬಂತು, ಸೇಮ್ ಡೇ ಆನಿವರ್ಸರಿ ದಿವಸನೇ ಷಷ್ಠಿ ಪೂರ್ತಿ ಬಂದಿದೆ. ಅಂದ್ರೆ ಏನಕ್ಕೂ ಪ್ರಯೋಜನ ಇಲ್ಲ ಅಂತ ಇದ್ದವರು ಇವತ್ತು ಇಷ್ಟು ಚೆನ್ನಾಗಿದ್ದಾರೆ ಇವರು. ಅಲೆ ಮೂಡದೆ ನಿಂತಿದೆ ಸಾ
ಗ್ರ್ಯಾಜುಯೇಷನ್ ಕರೆಸ್ಪಾಂಡೆನ್ಸಲ್ಲಿ ಮಾಡಿದ್ದು. ಬಟ್ ಯಾರೂ ಇದೇ ಎಕ್ಸ್ಪೆಕ್ಟೇ ಮಾಡಿರಲ್ಲ. ನಾನು ಏನೂ ಓದಿಲ್ಲ ಅಂದರೆ SLC ರೆಗ್ಯುಲರಾಗಿ ಓದಿರೋದು. ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಸ್ಫೂರ್ತಿ ಬೇಕು. ಸ್ಫೂರ್ತಿ ನನ್ನದಿರಲ್ಲ, ಅವಳಿಂದ ಸ್ಫೂರ್ತಿ ತೊಗೊಂಡು ನಾನು ಕಾರ್ಯತಃ ಮಾಡ್ತೀವಿ. ನನಗೆ ಕ್ರಿಯೇಟಿವಿಟಿ ಬರೋದು ಅದೇ. ಏನು ಗೊತ್ತಾ, ನಾನು ತುಂಬ ಭಾವನಾಜೀವಿ. ನಾ ಹಾಗೆ ಬದುಕ್ಬೇಕು, ಹೀಗೆ ಬದುಕ್ಬೇಕು. ಇವ್ರು ಅದಕ್ಕೆ ತದ್ವಿರುದ್ಧ. ಆ ಕಡೆ ಹೋಗಿ ನಗಿ ಅವ್ರು ಅದಾರು ಒಂಚೂರು ಫೋಟೋ ತೆಕ್ಕೊತಾರೆ. ಒಂಥರ ಖುಷಿ ಅನಿಸ್ತಾ ಇದೆ. ಎಷ್ಟೊಂದು ನನ್ನ ಬಗ್ಗೆ ಇಟ್ಕೊಂಡಿದ್ದಾರೆ ಭಾವನೆ, ಅದನ್ನ ಎಕ್ಸ್ಪ್ರೆಸ್ ಮಾಡೋಕೆ ಎಲ್ಲಿ ಮಾಡಬೇಕು. ಇವ್ರ ಬಾಯಿಂದ ಇಷ್ಟೊಂದು ವರ್ಡ್ಸ್ ಆಚೆ ಬರ್ತಿದ ನನ್ನ ಬಗ್ಗೆ. ನಾನು ತುಂಬ ಒಂಥರ ಮೆಮೊರಬಲ್ ಡೇ ಅನ್ಬೋದು. ಎಲ್ಲರೂ ಬೈದ್ರು, ತಲೆಯಲ್ಲಿ ಬುದ್ಧಿ ಇದೆ, ಯಾರು ಬರ್ತಾರೆ ವರ್ಕಿಂಗ್ ಡೇ ಅಂತ. ಇವತ್ತು ಇಡೀ ಹಾಲ್ ತುಂಬಿತ್ತು. ಯಾಕೆ? ಅದು ರಮೇಶ್ ಮೇಲೆ ನಿನ್ನ ಪ್ರೀತಿಗೆ. ರಮೇಶಿ ಅಂದರೆ ಅವ್ರ ಮನೆ ಕಡೆ ಎಷ್ಟು ಪ್ರಾಣ ಬಿಡ್ತಾರೆ ಗೊತ್ತಾ. ಅವ್ರ ಅತ್ತೆ ಮಕ್ಕಳಾಗಿರ್ಬೋದು, ಯಾರು ಆಗಿರ್ಬೋದು. ನನಗೆ ಇವ್ರ ಕುಟುಂಬದಲ್ಲಿ ನಾನೊಬ್ಳಾದೆ ಅಂತ ತುಂಬ ಖುಷಿ ಪಡ್ತೀನಿ ನಾನು. ನಂಗೆ ಒಳ್ಳೆ ಮಕ್ಕಳನ್ನ ಕೊಟ್ಟಿದ್ದಾರೆ, ಒಳ್ಳೆ ಸಂಸ್ಕಾರ ಇದೆ. ನಾನು ಏನು ಹೇಳಿದ್ರು ಇಲ್ಲ ಅನ್ನಲ್ಲ, ಅದು ಒಳ್ಳೇದಾಗಿದ್ರೆ. ಅದಕ್ಕೆ ಆ ಹಾಡು ಹೇಳಿದೆ. ಒಂಥರ ಎಮೋಷನ್ ಆಗ್ಬಿಡ್ತೀನಿ ಅನಿಸುತ್ತೆ. ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನನ್ನ, ಅಷ್ಟಾಗಿ ನಿಂತಿದೆ ಆ ಸ್ವರ.